ಹಾಯ್ ಗೈಸ್, ಸಚಿನ್ ಅವರ ಅಪ್ಪ ಮೈಸೂರಿಗೆ, ನಮ್ಮ ಮಮ್ಮಿ ಇಲ್ಲಿ. ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಡಿದೆ ಅಂದ್ರೆ ಸಚಿನಪ್ಪ, ನಾವು ಕೊಡಿ ಮಮ್ಮಿ, ಏನು ವಿಷ ಹಾಕಿಲ್ಲ. ನಮ್ಮ ಅಪ್ಪಂಗೆ ಮೋಮೋಸ್ ಟ್ರೈ ಮಾಡ್ಸೋಣ ಅಂತ ಒಂದ್ ಪ್ಲೇಟ್. ಇವಳು ಗುಮ್ಮಿ ತರ ಊರಿಂದ ತಂದಿರೋ ಹಲಸಿನ ತಿಂತವಳೆ. ವೆಲ್ಕಮ್ ಮಾಡಪ್ಪ. ವೆಲ್ಕಮ್ ಟು ಸಾಗಾ ಸ್ಟೋರೀಸ್. ಹಾಯ್ ಗೈಸ್, ಸಚಿನ್ ಅವರ ಅಪ್ಪ. ಇವತ್ತು ನಾವು ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಮೈಸೂರಿಗೆ, ನಮ್ಮ ಮಮ್ಮಿ ಇಲ್ಲಿ. ಎಲ್ಲಿ ಕರ್ಕೊಂಡು ಹೋಗೋದು ಅಂತ ಗೊತ್ತಿರಲಿಲ್ಲ. ಸೊ ಸಿಟಿಲಿ ಮೈಸೂರು ಸಂತೆ ಅಂತ ನಡೀತಾ ಇದೆ, ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಡಾಲಿ ಅವರ ರಿಸೆಪ್ಷನ್ ನಡೀತಾ ಇದೆ. ಬನ್ನಿ, ಸಂತೆ ಎಲ್ಲ ಹೆಂಗಿರುತ್ತೆ ತೋರಿಸ್ಕೊಂಡ್ಬರ್ತೀವಿ. ಜೊತೆಗೆ ಇವನಲ್ಲಿ ಇವ್ನು ನಮ್ಮ ಅಣ್ಣನ ಮಗ ವಸಿಷ್ಠ. ಹಾಯ್ ಮಾಡು, ಇಲ್ಲಿ ಕ್ಯಾಮ್ರಾಗ ಮಾಡು ಹಾಯ್ ಅಂತ. ಜೊತೆಗೆ ಇಲ್ಲಿ ನೋಡಿ ಗುಬ್ರ ಹಾಕೊಂಡು ಹೋಯ್ತಾ ಇರೋರು. ನಮ್ಮ ಪರಿಸ್ಥಿತಿ ಹೆಂಗ ಆಗ್ಬಿಡೆ ಅಂದ್ರೆ ಪೂಜಾರಪ್ಪ. ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಡಿದೆ ಅಂದ್ರೆ ಸಚಿನಪ್ಪ, ನಾವು ಒತ್ಕೊಂಡಿರೋ ಎಣಕೆನವ್ರು ನಾವು ಒತ್ಕೊಂಡಿವಿ ಅಂತ ಗೊತ್ತಾಗ್ಬಿಟ್ರೆ ಅಂತ ಆರ್ಬಿಡುತ್ತಾ. ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿದಾಗ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಸೂರು ಸಂತೆ ರೀಚ್ ಆಗಿದ್ದೀವಿ. ಕಾರ್ ಪಾರ್ಕಿಂಗು ನಮಗೆ ಅರ್ಧ ಕಿಲೋಮೀಟ್ರ್ ಹಿಂದೆ ಸಿಕ್ಕಿದೆ. ಸಿಕ್ಕಾಪಟ್ಟೆ ಪಾರ್ಕಿಂಗ್ ಅಲ್ಲಿ ಇದೆಯಲ್ಲ, ಹೊರಗಡೆ ಹೆಂಗಿದೆ ನೋಡ್ಬೇಕು. ಇದೇ ಮೈಸೂರು ಸಂತೆ. ಮೈಸೂರು ಸಂತೆ ಎಂಟ್ರಿ ಆದ್ವಿ. ಆಸ್ ಯೂಶುವಲ್ ಜನಸಾಗರ, ಆಸ್ ಯೂಶುವಲ್. ಅದು ಎಲ್ಲೋದ್ರೂ ಕ್ರೌಡ್ ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಪರ್ ಟಿಕೆಟ್ 60 rupees. ಟಿಕೆಟ್ ತಗೊಂಡು ಎಂಟ್ರ್ ಆಗ್ತಿದೀವಿ. ನಮ್ಮಪ್ಪ ಉಳ್ಕೊಬಿಟ್ಟಿದ್ರಿಂದ ಇವಾಗ ಬರ್ತವ್ರೆ. ಚೆನ್ನಾಗಿದೆ. ಇಲ್ಲಿ ಡಾಲಿ ಮೊದಲು ಕ್ರೌಡು, ಇಲ್ಲೂ ಕ್ರೌಡು, ಅಂದ್ರೂ ಹೋಗ್ತಿದೀವಿ. ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವ್ರು ಬಂದಿದ್ದಾರೆ ಗೆಸ್ಟ್ ಆಗಿ. ಸೊ ಏನಾದ್ರು ಒಂದು ಮಾಡ್ಬೇಕು ಅಂತ ಫುಡ್ ಅಂಡ್ ಬೆವರೇಜಸ್ ಅಲ್ಲಿ ತುಂಬಾ ಆಸೆಯಿಂದ ಇದೊಂದು ಸ್ಟಾರ್ಟ್ಅಪ್ ಮಾಡಿದೀವಿ. ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ ಬಹಳ ಮುಖ್ಯ. ಸ್ಟಾರ್ಟ್ಅಪ್ ಅಂತೆ. ಓ ಜನಸಾಗರ. ಏನ್ ಕೊಡ್ತೀಯಾ ಅಕ್ಕ? ನಿಮ್ ಕಡೆ ಕರ್ಕೋಗಿರೋ ಕಡೆ ನಮ್ಗೆಲ್ಲ ಕೊಡಿ ಸಾಕಾಗಿದೆ. ಏನು ತಗ್ಸ್ಕೊಳ್ಳೋದಿಲ್ಲ. ನಾನು ಇವಾಗ ಇಲ್ಲಿ ಎಂಟ್ರಿ ಟಿಕೆಟ್ ಕೊಟ್ಟು ನಾ ಕರ್ಕೊ ಬಂದಿದ್ದೀನಿ. ಅಲ್ಲ, ಅಲ್ಲಿ ಏನೇನ್ ಬೇಕು ಕಣ್ ತುಂಬಾ ನೋಡ್ಬೋದು. ಅಲ್ಲಿ ಜಾತ್ರೆಲಿ ಕೊಡ್ತಲ್ಲ, ಅದ್ ಬೇಡ, ಈ ಸಂತೆಲಿ ಕೊಡ್ಸ್ತ ನನಗೆ. ಸರಿ, ಕೊಡಿಸ್ತೀನಿ. ಜಾತ್ರೆಗೆ ಸಂತೆಗೆ ಅಂತ ಒಂದು ಸಪ್ರೇಟ್ ಬಡ್ಜೆಟ್, ಲೋನು, ಫಿನಾನ್ಸ್ ಎಲ್ಲ ಮಾಡಿಸ್ಬೇಕಾಗುತ್ತೆ. ಯಪ್ಪ, ಎಷ್ಟು ಜನ ಅವ್ರೆ ನೋಡೊಮ್ಮೆ, ಎಷ್ಟು ಜನ ಇದಾರೆ ನೋಡು ಅಂದೆ. ಸ್ಟಾರ್ಟಿಂಗ್ ಸ್ಟಾಲ್ಸ್ ಎಲ್ಲ ಬರೀ ಬಟ್ಟೆನೇ ಇದೆ. ಇವಾಗ ನಮ್ಮಪ್ಪ ಏನಾರು ಅಂತಾರೆ ಅಂತ ಬಟ್ಟೆ ನೋಡಕ್ ಹೋಗಿಲ್ಲ. 1 ಲಕ್ಷ ಬಟ್ಟೆ ತಗೋತಿಲ್ಲ ಅಂತ. ಇಲ್ಲಿ ನೋಡಿ ಟ್ರೈ ಮಾಡಿ ಹಾಕೊಳಕ್ಕೆಲ್ಲ ಟೈಮ್ ಇರಲ್ಲ. ನಮ್ಮ ವಸಿಷ್ಠ ಆಟ ಸಾಮಾನ್ ಮೇಲೆ ಕಣ್ಣಾಡಿಸ್ತಾ ಇದ್ದಾನೆ, ಯಾರು ತಗೊಡ್ತಾರೇನೋ ಅಂತ. ಬೈಯಿಂಗ್ ಟೀ ಆಯ್ತಾ? ನಾಟ್ ಬೈಯಿಂಗ್, ಜಸ್ಟ್ ಟೇಸ್ಟ್. ನಾನು ಟೀ ಕುಡಿಯಲ್ಲ. ಕುಡಿ ಮಮ್ಮಿ, ಏನು ವಿಷ ಹಾಕಿಲ್ಲ. ನಮ್ಮನೇಲಿ ಟೀ ಎಷ್ಟ್ ಮಾಡ್ತೀವಿ ಅಂದ್ರೆ, ಅವಾಗ ತಂದಿರೋ ಟೀ ಪೌಡರ್ ಇನ್ನೂ ಪ್ಯಾಕ್ ಓಪನ್ ಮಾಡಿಲ್ಲ, ಅಷ್ಟೊಂದು ಮಾಡ್ತೀವಿ. ನಮ್ಮ ಫೇಸ್ನ ಸ್ವಲ್ಪ ಫನ್ನಿಯಾಗಿ ಡ್ರಾ ಮಾಡ್ತಾರೆ. ಅವರೇ ಇವರು 150 per person ಅಂತೆ. ಗಗನ ಹನಿಮೂನ್ ಪ್ಯಾಕೇಜ್ ವಿಚಾರಿಸ್ತಿದ್ದಾಳೆ. ರಿಯಾಟ್ ನಮಗೆ ಪರ್ ಪರ್ಸನ್ 75,000 rupees ಆಗುತ್ತಂತೆ. ಹೋಗೋಣಮ್ಮ ನಾಳೆ? ನಾಳೆನೇ ಹೋಗ್ಬಿಡು. ನಾಳೆ ಎಲ್ಲ ಆಗಲ್ಲ, ಸ್ವಲ್ಪ ಟೈಮ್ ಬೇಕು, ಹೋಗ್ತೀವಿ. ಓಕೆ, ನಾವು ತಗೊಂಡಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಜಸ್ಟ್ 75,000 rupees. 7975 ಈಗ ಆಗಲ್ಲ ಮಗ. 98 ಆಟ ಮಾಡ್ದ ಅಂತ ಕೊನೆಗೂ ನಂಗೆ ನಿಜ ಹಿಂಗಲ್ಲಿ ಆಟ ಆಡಕ್ ಹೋಗ್ತಿದ್ದಾರೆ. ಚಿಕ್ಕಮ್ಮ ವಸಿಷ್ಠ ವಸಿಷ್ಠ ಆಲ್ ದ ಬೆಸ್ಟ್.
ಯಾರು ಇಲ್ಲ, ಇಬ್ರೇ ಹೋಯ್ತವ್ರೆ. ಏನನ್ಸ್ತಿದೆ ಹಸು? ಹಾಯ್ ಮಾಡು. ವಸಿಷ್ಠ ಚೆನ್ನಾಗಿದ್ಯಾ? ಬೋರ ಮಾಡ್ತೀರೀಗ? ನಿಮ್ಗವನು ಭಯ ಆಗತ್ತೆ ಇಲ್ಲೋ ಗೊತ್ತಿಲ್ಲ. ನನ್ಗಂತೂ ಐ ಆಮ್ ಲಿಟರಲಿ ನಾಟ್ ಎಕ್ಸೈಟೆಡ್. ಆದ್ರೂ ತಲೆ ತಿರ್ಗುತ್ತೆ. ಇವ್ರಿಗೆ ತಲೆ ಸುತ್ತೈತಂತೆ. ಚೆನ್ನಾಗಿದ್ಯಾ? ಮಾತಾಡು. ವಸಿಷ್ಠ ಹೆಂಗ್ ಕೂತದೆ? ಅಲ್ಲ ಇವನು ಭಯ ಆಗುತ್ತೆ ಅಂತ ನಾನ್ ಬಂದೆ, ನನ್ಗೆ ಭಯ ಆಗ್ತಾ ಇದೆ. ಮುಖನೇ ಒಂಥರ ಮಾಡ್ಕೊತಾನೆ. ಚೆನ್ನಾಗಿದ್ಯಾ? ಗಗನನೇ ತಕ್ಕಿರ್ತಾಳೆ. ಅಲ್ಲ ಇವನು ಅಲ್ಲಾಡ್ತಾನೆ ಇಲ್ಲ. ಇದ್ಯಾರ ಬಿದ್ದೋದ್ರೆ ದೇವರೇ ಗತಿ. ಭಯ ಇದೆ ನನಗೆ. ಭಯ ವಸಿಷ್ಠ ಆಯ್ತಲ್ಲ? ಏನು ತಲೆನೇ ಕೆಡ್ಸ್ಕ. ನಾನು ಯಾಕಾದ್ರೂ ಬಂದೆ ಇಲ್ಲಿಗೆ ಅಂತ. ನಮ್ಮ ವಸಿಷ್ಠ ಧೈರ್ಯವಾಗಿರ್ಲಿ ಅಂತ ಇವಳನ್ನ ಕಳ್ಸಿದ್ರೆ ಇವಳೇ ಭಯ ಪಟ್ಕೊಂಡು ಕಣ್ ಮುಚ್ಕೊಂಡವಳೆ. ನನ್ಗೆ ಪಾಪ ಭಯ ಅವ್ನು ಆಯ್ತು. ಇನ್ನೂ ಭಯ ಪಟ್ಕೊಂಡವನೆ. ಸಾಕ್ ನಿಲ್ಸಿ. ಒಂದು ದೊಡ್ಡ ಸಾಹಸನ ಗೆದ್ದು ಬರ್ತಾ ಇದ್ದಾರೆ. ಚೆನ್ನಾಗಿತ್ತ ವಸಿಷ್ಠ? ತಲೆ ಸುತ್ತ ಬಂದ್ಬಿಡ್ತಾ? ಅಯ್ಯೋ ಅವನು ಧೈರ್ಯ ಹೇಳಕ್ ನಂಗೆ ಒಂಥರ ಆಗ್ತಾ ಇದೆ. ನಮ್ಮ ಅಪ್ಪಂಗೆ ಮೋಮೋಸ್ ಟ್ರೈ ಮಾಡ್ಸೋಣ ಅಂತ ಒಂದ್ ಪ್ಲೇಟ್ ಅವನ್ಗೂ ಮೋಮೋಸ್ ಟ್ರೈ ಹೊಟ್ಟೆ ಮಾಡ್ತಿದ್ವಿ. ತೊಳಸ್ತದೆ, ನಾನು ಹೇಳ್ತಾ ಇಲ್ಲ. ಚಿಕನ್ ಮೋಮೋಸ್ ಬಿಸಿ ಇರುತ್ತೆ. ಅದು ಚೆನ್ನಾಗಿಲ್ಲ, ಒಂಥರ ತಲೆ ಎಲ್ಲ ನೋವು ಬಂದೈತೆ. ನಂಗೆ ಅದೇ ಭಯ ಇದ್ದಿದ್ದು. ಬಾ ತಿನ್ನೋಣ ಹೊಸು. ತಾಪ ಮೋಮೋಸ್ ಟ್ರೈ ಮಾಡಪ್ಪ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಅಲ್ಲಿ ಟ್ರೈ ಮಾಡ್ತಿದ್ದೀನಿ. ಅದು ಸುಡ್ತಾ ಇದೆ. ಕೆಚಪ್ ಸಾಸು. ನಮ್ಮಪ್ಪ ಫ್ರೋಸನ್ ಪ್ಯಾಕೆಟ್ ಇರೋದು ಏನು ತಿನ್ನಲ್ಲ ಮಗ. ತಿನ್ನಿ 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 ನೀವು. ಇನ್ನೊಂದ್ ಪ್ಲೇಟ್ ಅಲ್ಲಿ ಇನ್ನೊಂದ್ ಪ್ಲೇಟ್ ಕೊಡ್ತಾರೆ. ನೀವ್ ತಿನ್ನಿ ಫಸ್ಟ್. ಹಾ, ನೀನ್ ಹೋಗಕ್ ಮುಂಚೆ ಒಬ್ರು ಇರ್ಲಿಲ್ಲ, ನಿನ್ ಕಾಲೇಜ್ ಮೇಲೆ ನೋಡಿ ಎಷ್ಟು ಬಿಸ್ನೆಸ್ ಆಗ್ತಿದೆ. ನಾನು ಹೆಂಗ್ ನೋಡಮ್ಮ. ನಂಗೆ ಅನ್ಸ್ತು, ಸಾರಿ ನನಗೆ ಹೆಂಗೆ ಅನ್ಸ್ತು, ನನ್ನ ಹೆಂಡತಿ ಲಕ್ಷ್ಮಿ ಅನ್ನೋ ಯಾರು ನೋಡ್ರಿ ಅಲ್ಲೇ ಬಿದ್ದಿರ್ತಾನೆ. ಓ ಇದು ಕಳಿಸ್ತಾರಾ? ನಾಟ್ ದಟ್ ಗುಡ್. ಅಲ್ಲಿ ತಿನ್ನೋಣ ಹೊರಗಡೆ ಅಂದೆ ನಾನು. ಟ್ರೈ ಮಾಡ್ಸೋಣ, ಎಲ್ಲಿ ಹೊರಗಡೆ ಎಲ್ಲೋ ಹೋಗಕ್ಕಾಗುತ್ತೆ ಈಗ. ಇಂದಪ್ಪ ಚೆನ್ನಾಗಿದಾ? ಸುಮ್ಮನೆ ಹೇಳ್ತಾರೆ ಚೆನ್ನಾಗೈತೆ ಅಂತ, ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ನಮ್ ವಸಿಷ್ಠ ಇದನ್ನು ಆಡ್ತೀನಿ ಅಂತ ಹೋಗೋನೆ, ಅದೇನ್ ಮಾಡ್ತಾನೋ ಗೊತ್ತಿಲ್ಲ. ಮೇಲಿಂದ ಈ ಕಡೆ ಕರಿ ಹುಡುಗಿನ ಮೇಲ್ ಬಿದ್ದೇನೋ ಬಂದು ಆ ಕಡೆ ಎಲ್ಲ ಆ ಕಡೆಯಿಂದ ಮಾತ್ರ ಬರತ್ ಕಣ. ಹೊಸು ಇಲ್ಲಿ ಬಾ ಇಲ್ಲಿ. ವಸಿಷ್ಠ ಕಮಾನ್. ಜಂಪ್ ಮಾಡ್ಕೊಂಬ. ಇಲ್ಲೇ ಹತ್ರ ಆ ಕಡೆಯಿಂದ ಬಾ. ನಮ್ಮ ಮೈಸೂರಿನ ಫೇಮಸ್ ಪ್ರಭು ಡ್ರೈ ಗೋಬಿ ಟ್ರೈ ಮಾಡ್ತಿದೀವಿ ನಾವೀಗ. ಇಲ್ಲಿ ಒಂದು ಪ್ಲೇಟ್ 100 rupees ಡ್ರೈ ಗೋಬಿ ಟ್ರೈ ಮಾಡೋಣ ಅಂತ ಹೋಗ್ತೀವಿ. ಸರ್ ಥ್ಯಾಂಕ್ ಯು. ಬೇಡವಾ ಚೇಂಜ್? ಥ್ಯಾಂಕ್ ಯು ಅಂತಿದ್ದೆ, ಬೇಡವಾ ಚೇಂಜ್ ಅಂದೆ. ಚೇಂಜ್ ಆಯ್ತು. ಹಂಗೆ ಇಲ್ಲಿ ಮಶ್ರೂಮ್ ಕಬಾಬ್ ಟ್ರೈ ಮಾಡೋಣ ಅಂತ ಒಂದು ಪ್ಲೇಟ್ ಮಶ್ರೂಮ್ ಕಬಾಬ್ ಆರ್ಡರ್ ಮಾಡಿದ್ವಿ. ಮಶ್ರೂಮ್ ಕಬಾಬ್ ಪೆಪ್ಪರ್ ಡ್ರೈ ಟ್ರೈ ಮಾಡ್ತಾ ಇದೀವಿ. ನಾವು ವಿಡಿಯೋ ಮಾಡಿದ್ರೆ ನಮ್ಮಪ್ಪ ನಮ್ಮನ್ನೇ ವಿಡಿಯೋ ಮಾಡ್ತಾವ್ರೆ. ಬುದ್ಧಿ ಅಲ್ಲಿನೇ ಬಂದಿರೋದು. ರಾಗಿ ಹಾಲ್ಬಾಯಿ ಟ್ರೈ ಮಾಡ್ಬೇಕಂದ್ರೆ ತುಂಬಾ ದಿನದಿಂದ ಅನ್ಕೋತಾ ಇದ್ದು, ಮನೇಲಿ ಮಾಡಿಸ್ಕೊಂಡು, ಬಟ್ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ತಗೋತಾ ಇದ್ವಿ. ಹಾ
ಸಾಂಗ್ ಬರ್ತಾ ಇದೆ, ಗೊತ್ತಿಲ್ಲ ಇದು ಕಾಪಿ ರೈಟ್ ಆಗತ್ತಾ ಏನಾಗುತ್ತೆ ಅಂತ. ಹಾ ಇಷ್ಟು ಮ್ಯೂಸಿಕ್ ಇದೆ, ಏನಾಗಲ್ಲ. ಹೇಗಿದೆ? ಚೆನ್ನಾಗಿದೆ ಅಲ್ಲ ತುಪ್ಪ ಹಾಕಿರೋದಕ್ಕೆ? ಮುಗೀತು ಮೈಸೂರು ಸಂತೆ. ಕುಲ್ಫಿ ಚೆನ್ನಾಯ್ತಾ? ಕುಲ್ಫಿ ಚೆನ್ನಾಯ್ತಾ? ಐಸ್ ಕ್ರೀಮ್ ಚೆನ್ನಾಯ್ತಾ? ಈ ಚಿಕ್ಕ ಮಗು ಒಂದ್ ಕುಲ್ಫಿ, ಈ ಚಿಕ್ಕ ಮಗು ಒಂದ್ ಕುಲ್ಫಿ, ಈ ದೊಡ್ಡ ಮಗು ಒಂದ್ ಕುಲ್ಫಿ. ಬಿಗೇಶ್ ಮಗು. ಎಲ್ಲಾರ್ಗು ಒಂದ್ ಕುಲ್ಫಿ. ಕುಲ್ಫಿ ತಿನ್ಕೊಂಡ್ ಬಾಯ್ ಈಗ. ಟಾಟಾ ಬಾಯ್ ಬಾಯ್. ಮೈಸೂರು ಸಂತೆ ಎಲ್ಲ ಮುಗಿಸಿ ಮನೆಗೆ ಬಂದಿದ್ದೀವಿ. ಇವಳು ಗುಮ್ಮಿ ಥರ ಊರಿಂದ ತಂದಿರೋ ಹಲಸಿನ ತಿಂತವಳೆ. ಸಚಿನ್ ಆಗ್ಲೇ ಒಂದು 10 ತಿಂದ್ರು, ನಾನು ಈಗ ತಿಂತಾ ಇದ್ದೀನಿ. ಅದನ್ನ ವಿಡಿಯೋ ನೀನಂತೂ ವಿಡಿಯೋ ಮಾಡಲ್ಲ, ನಾನು ಅದಕ್ಕೆ ನಾನು ನಿಂದು ವಿಡಿಯೋ ಮಾಡ್ತೀನಿ. ಮಮ್ಮಿ ಹೆಂಗಿತ್ತು ಸಂತೆ? ಸೂಪರ್. ನಿಜ ಹೇಳು, ನಿಜವಾಗ್ಲೂ ಅಲ್ಲ ಅಲ್ಲಿ ನಮ್ಮ ಮಮ್ಮಿ ಅಷ್ಟು ದುಡ್ಡು ಕೊಟ್ಬಿಟ್ಟು ತಿನ್ಬೇಕಾ ಅಲ್ಲೆಲ್ಲ ಅಂತ. ಇಲ್ಲಿ ಕ್ಯಾಮ್ರಾ ಮುಂದೆ ಸೂಪರ್ ಅಂತವಳೆ. ದುಡ್ಡು ಖರ್ಚಾಯ್ತಲ್ಲ ಅಂತ ಬೇಜಾರಾಯ್ತೈತೆ. ಶಿವಕುಮಾರ್ ತಿಂತಲ್ವಲ್ಲ ಅದಕ್ಕೆ. ಶಿವಕುಮಾರ್ ತಿನ್ನೋದು ಬಿಟ್ಬಿಟ್ಟವನೇ ಗೈಸ್. ಫುಲ್ ಸ್ಲಿಮ್ ಆಗ್ತಿದ್ದಾನೆ ವಿಡಿಯೋಸ್ ಮಾಡಬೇಕು ಅಂತ. ರಾಜೇಗೌಡರದ್ದು ಇವತ್ತೆಲ್ಲ ಮಾತು, ನಮ್ದೇನಿಲ್ಲ, ಅವ್ರದ್ದೇ ಕತೆ. ಹೇಳಿ ರಾಜೇಗೌಡ್ರ. ಇರ್ಲಿ ಹೇಳಿದ್ದೇನು. ನಾಳೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊಸೆಗೆ ಅರ್ಜೆಂಟ್ ಅನ್ಕೊಂಡಿದ್ದೀರಿ. ಟೀ ಕೊಟ್ಟೋಗಿದ್ದು ಬರೋಷ್ಟೊತ್ತಿಗೆ. ನಿಜ ಕಣ, ರೆಡಿ ಮಾಡಿರ. ಟೇಸ್ಟ್ ಮಾಡ್ಕೊಂಡಿದ್ದೀನಿ ಗೊಬ್ಬರನ್ನ. ಒಂದು ಪೀಸ್ ಟೇಸ್ಟ್ ನೋಡ್ತಾ ಇದ್ದೀನಿ. ಬಂದ್ಬಿಡಿ ನಿಮ್ಗೆ. ಊರಿಂದ ಸ್ವಲ್ಪ ಪಾರ್ಸಲ್ ಬಂದಿದೆ, ಅದು ತೋರಿಸ್ತಾಳೇನೋ ಅಂತ ತೆಗ್ದೆ. ನಿಂಬೆ ಹಣ್ಣು, ಮಾವಿನಕಾಯಿ. ಗಜ ನಿಂಬೆ ಹಣ್ಣು ನಮ್ಮ ಮನೇಲಿ ಇದು 2 ವಾರ ಬೇಕು ಖಾಲಿ. 2 ವಾರ ಆದ್ರೂ ಖಾಲಿ ಆಗಲ್ಲ. ಉಯ್ ಓ ಇದು ಹುರುಳಿಕಾಳು ಈಗ ಫ್ರೆಶ್ ಆಗಿ ಬೆಳೆದು. ಬರೀ ಹುರುಳಿಕಾಳಲ್ವಾ ಅದರೊಳಗಡೆ? ಅಯ್ಯೋ, ಊರಿಂದ ಪರಂಗಿ ಹಣ್ಣು ಪಾರ್ಸಲ್. ಪಪ್ಪಾಯ ಇಷ್ಟು ದೊಡ್ಡ ಪಪ್ಪಾಯ ನಮ್ಗೆ ಖಾಲಿ ಮಾಡಕ್ 3 ದಿನ ಬೇಕು. ಸಚಿನ್ ಇರ್ಬೇಕಾದ್ರೆ ಒಂದೇ ಹೊತ್ತು ಬೆಳಗ್ಗೆ ತಿಂಡಿ ಮಾಡಿದ್ ನೋಡ್ದೆ, ಸ್ನ್ಯಾಪ್ ಹಾಕಿದ್ದ. ಇಲ್ಲೊಂದಷ್ಟು ಶಿವಕುಮಾರ್ ಇದ್ರೆ ಕಾಲೊತ್ತು. ಶಿವಕುಮಾರ್ ಎಲ್ಲ ತಿನ್ನೋದು ಬಿಟ್ಬಿಟ್ಟ. ಅಯ್ಯೋ ಅಣ್ಣ. ತೆಂಗಿನಕಾಯಿ, ಹಲಸಿನಕಾಯಿ ನಮಗೆ ಬೇಡ. ಹಾಗೆ ಕೊಡಿ. ಹಲಸಿನಕಾಯಿ ಪಲ್ಯ ಮಾಡಲ್ವಾ? ಆಹಾ, ಊರಿಂದ ಹಲಸಿನ ಹಣ್ಣು ಪಾರ್ಸಲ್. ನಂಗೆ ಇಷ್ಟ ಅಂತ. ಓ ಸರಿ, ಬೇಡ ಅಂತ ಇದೆಯಾ ಮತ್ತೆ? ಅಷ್ಟೊಂದೆಲ್ಲ ತಿನ್ಬಿಟ್ಟು ಅಷ್ಟೊಂದೆಲ್ಲ ತಿನ್ನಕ್ಕಾಗತ್ತ? ಶುಗರ್ ಅದು ಹಣ್ಣಾಗೈತಪ್ಪ ಅದು ಮತ್ತೆ. ಬೇಡ ವೇಸ್ಟ್ ಮಾಡ್ಬಿಡ್ತೀವಿ. ಅತ್ತೆ ಮಾವ ತಂದು ಕೊಟ್ಟು ತಿನ್ನೋ ಶುಗರ್ ಗೀಗರ್ ಅಂತ. ತಿನ್ನಕ್ಕಾಗಲ್ಲ. ನಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಬ್ಲಾಗ್ಸ್ಗಾಗಿ ಸಾಗರ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್.